ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಈ ಸುಡು ಸುಡು ಬಿಸಿಲಿಗೆ ನಮ್ಮ ದೇಹ ತಂಪು ಮಾಡೋಂಥದ್ದು ಒಂದು ರೆಸಿಪಿ. ಇದು ಏನಿದು ಅಂದರೆ ಅಂಬ್ಲಿ ಮಾಡೋದು. ನಾನಿವತ್ತು ಲೆಫ್ಟ್ ಓವರ್ ಮುದ್ದೆಯಿಂದ ಮಾಡ್ತಾ ಇರೋದು. ನಾನು ಹಿಂದಿನ ದಿನ ನೈಟೇ ಮಾಡಿಟ್ಕೊಂಡಿದ್ದೆ. ಹಾಗೆ ನಾನು ಮೊಸರು ಹಾಕಿ ನೆನೆಸಿಟ್ಟಿದ್ದೆ ಅದನ್ನು. ಆವಾಗ ಸ್ವಲ್ಪ ತುಂಬ ತಂಪು ಕೊಡುತ್ತೆ ದೇಹಕ್ಕದು. ಹಾಗೆ ಬೇಕಾದ್ರೆ ನಾವು ಅಕ್ಕಿ ಬೇಯಿಸ್ಕೊಂಡು ಅನ್ನ ಮಾಡಿಕೊಂಡು ಅದರಲ್ಲಿ ರಾಗಿ ಹಿಟ್ಟು ಹಾಕಿ ಅಂಬ್ಲಿ ಮಾಡ್ಕೋಬೋದು. ಹಾಗೂ ಒಂದು ಇದೆ, ಅದು ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ತೀನಿ. ಇದು ಬಂದು ನೈಟ್ ಮಾಡಿರೋ ಮುದ್ದೆಯಿಂದ ಮಾಡಿರೋಂಥದ್ದು. ಇದು ಕುಡಿದ್ರೆ ಒಂದು ಗ್ಲಾಸು ಮಾರ್ನಿಂಗ್ ಕುಡಿದ್ಬಿಟ್ರೆ ಫ್ರೆಂಡ್ಸ್ ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ. ಹಾಗೆಯೇ ಸ್ಟಮಕ್ ಫಿಲ್ಲು ಆಗುತ್ತೆ. ಈಗ ಬ್ಯಾಂಗ್ಳೂರಲ್ಲಿ ಇರೋ ಬಿಸಿಲಿಗೆ ತಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಸೊ ಹಾಗಾಗಿ ಇದು ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ದೇಹಕ್ಕೆ ತುಂಬ ತಂಪು ಸಿಗುತ್ತೆ. ಈಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಅದು ನಮ್ಮ ಮೇಲೆ ಚಾಯ್ಸ್, ಆನಿಯನ್ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇದ್ರ ಸೈಡ್ಗೆ ನೀವು ಉಪ್ಪಿನಕಾಯಿ ಇಲ್ಲಾಂದರೆ ಮೊಸರು ಮೆಣಸಿನ್ಕಾಯಿ ಬರುತ್ತಲ್ಲ, ಸೊ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ. ಈ ಹೊರಗಡೆ ಟ್ರಾವೆಲ್ ಮಾಡ್ತಿರ್ತೀವಲ್ವ, ಸೊ ಈಗ ಜಾಬ್ಗೆಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ರಸ್ತೆ ಬದಿಗಳಲ್ಲೆಲ್ಲ ಈ ಥರ ಅಂಬ್ಲಿ ಮಾಡಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ತಗೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಮೊಸರು ಅಷ್ಟೇ, ನಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಅದು ನಮ್ಮ ಮೇಲೆ ಚಾಯ್ಸ್ ಅಷ್ಟೇ. ಈ ಅಂಬ್ಲಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕುಡಿಬೋದು. ಇದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ನೀವು ಇದನ್ನು ಮಾಡ್ಕೊಂಡು ಮನೇಲಿ ಕುಡಿದು ನನಗೆ ಹೇಳಿ ಹೇಗೆ ಅನ್ನಿಸ್ತು ಅಂತ. ಆಲ್ಮೋಸ್ಟ್ ಇವಾಗೆಲ್ಲ ತುಂಬ ಜನ ಮಾಡ್ಕೊಳ್ತಾ ಇರ್ತಾರೆ. ಯಾರಿಗೆ ಬರೋದಿಲ್ವೋ ಅವ್ರಿಗೆ ಇದನ್ನು ಹಾಕಿದ್ದೀನಿ. ಸೊ ಇದನ್ನು ನೋಡಿ ಟ್ರೈ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.